ಆಳುಗಳು ಬರೋದು ಏನಾದ್ರೂ ತಡವಾಗಿರ್ಬೋದೆ, ಇನ್ನು ಅಲ್ಲಿ ಏನಾದ್ರೂ ಕೆಲಸ ಇರ್ಬೋದೆ. ಸಿಂಧರ ಬಾರಪ್ಪ, ಯಾಕಪ್ಪ ಇವತ್ತು ಮಗುವನ್ನು ಸತ್ ಮಾಡ್ಕೊಂಡು ತೋಟದಲ್ಲಿದ್ದ ಶೃಂಗಾರದಿಂದ ಕಾಂಗ್ರೆಸ್ ಬೆಳೆದು ಕಿತ್ತು ಮಣ್ಣು ಜಾಡಿಸುವಾಗ ಕಣ್ಣಿನ ಕಸರು ಬಿಟ್ಟಿತ್ತು ತಾಯಿ. ಅದಕ್ಕೆ ಕಣ್ಣು ತುಂಬಾ ನೋಯ್ತಾ ಇದೆ ಅಮ್ಮ. ಸಿಂಧರ, ನಿನ್ಗೆ ಎಷ್ಟು ಸಲ ಹೇಳ್ಬೇಕು, ಹೊಲದಲ್ಲೇ ಕೆಲಸ ಮಾಡ್ಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರ್ಬೇಕಂತ ಹೇಳಿರ್ಲಿಲ್ವಾ? ತಾಯಿ, ತುತ್ತು ಒಡೆಲಿಲ್ಲ ಚೀಲ ತುಂಬಿಸಿಕೊಳ್ಳಲು ಬಂದ ಈ ಅನಾಥನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ತಾಯಿ. ಸಿಂಧೂರ, ನೀನು ನೆಂದೋ ಈ ಮನೆಯಲ್ಲಿ ಆಳನ್ನು ತಿಳಿದುಕೊಂಡಿದ್ದು ನೀನೊಬ್ಬ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನೆಂದು ನಾನು ಬಯಸಿದ್ವಿ. ಈ ಮಗನ ಬಾಯಿಂದ ಇನ್ನೊಂದು ಸಲ ಇಂಥ ಮಾತನ್ನು ಬಂದಿದ್ದಾದ್ರೆ ನನ್ನ ಮೇಲೆ ಆಡಾಗಿದೆ ನಿನಗೆ. ಬಾಯಿ ತಪ್ಪಿ ಮಾತನಾಡಿದೆ. ನನ್ನ ಉಸಿರಿರುವವರೆಗೂ ಈ ದೇಶಗತಿ ಮಂತನ ಹೆಸರನ್ನು ನಿಮ್ಮ ಮಡಿನಲ್ಲಿ ಪುಟ್ಟ ಕನ್ನಡಕ್ಕೆ ಆಡುತ್ತೇನೆ ತಾಯಿ, ಆಡುತ್ತೇನೆ. ಹಾಗಾದ್ರೆ ಬಾಸಿಂದಿರ, ನಿನ್ನ ಕಣ್ಣಲ್ಲಿ ಬಿದ್ದಿರೋ ಧೂಳನ್ನು ನನ್ನ ಶರೀರದಿಂದ ಒರೆಸಿ ನಾನು ತೆಗಿತೀನಿ. ಬೇಡ ತಾಯಿ, ನಾನು ಒಳಗೆ ಹೋಗಿ ತಾಟಿನಲ್ಲಿ ನೀರು ಹಾಕಿಕೊಂಡು ಅದರಲ್ಲಿ ಕಣ್ಣಿಟ್ಟು ಸ್ವಚ್ಛ ಮಾಡಿಕೊಳ್ಳುತ್ತೇನೆ ತಾಯಿ, ಬೇಡ. ಇದಕ್ಕೆ ಅಪ್ಪ ನಿನಗೆ ದಡ್ಡ ಅಂತ ಕರೆಯುವುದು. ಯಾಕೆಂದ್ರೆ ತಾಯಿ ಆದವಳು ಮಗನ ಸೇವೆ ಮಾಡಬಾರ್ದಾ? ಅದು ಆಗಲ್ಲ ತಾಯಿ. ಬೇಡ ಬಿಡಪ್ಪ, ಯಾಕಂದ್ರೆ ನಾನು ನಿನ್ಗೆ ಹೆತ್ತ ತಾಯಿ ಅಲ್ವಾ, ಅದಕ್ಕೆ ಈ ರೀತಿ ಮಾತನಾಡ್ತಾ ಇದೆ. ನಾನು ನಿನಗೆ ಹೆತ್ತ ತಾಯಿ ಆಗಿದ್ದೆ ಈ ರೀತಿ ಹೇಳ್ತಾ ಇರ್ಲಿಲ್ಲ ನೀನು. ಇನ್ನೆಮ್ಮೆ ನುಡಿಯಿದಿರಿ. ಬಾ ತಾಯಿ, ಸೇರೆ ಸೆರೆಗಿಂದ ಕಸರು ತೆಗಿ ಬರಮ್ಮ. ನಿಲ್ಲಿಸು ಅತ್ತಿಗೆ ಈ ಕಳ್ಳ ಕಾಮಲಾಟವನ್ನು. ಎಷ್ಟು ವರ್ಷಗಳಿಂದ ನಡೀತಿದೆ ಈ ಕೀಳು ಜಾತಿ ಆಳಿನೊಂದಿಗೆ ನಿನ್ನ ಪ್ರೇಮದ ಚೆಲ್ಲಾಟ? ಮೈದನ, ಏನು ಮಾತಾಡ್ತಿದ್ದೆ ನೀನು? ಚಿತ್ತನಿ ಲೇ ದೊಡ್ಡಪ್ಪರ ಸಣ್ಣಪ್ಪರ ಅಂತೇಳಿ ಅಣ್ಣ ತಮ್ಮಂದರ ಕಣ್ಣಿಗೆ ಸುಣ್ಣದು ನೋಡಿ ಅರ್ಚೆ ನಾವು ಮನೆಯಲ್ಲಿಲ್ಲದ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಮನೆಯ ಒಡೆತುವೊಂದಿಗೆ ಕಾಮದ ಪುಂಗಿಯನಾದ ಒದುತ್ತಿದ್ದೀಯ ಕತ್ತಿಯ ಮಗನೇ. ಸೀತ ಮಾತೆತ್ತ ಶ್ರೇಷ್ಠವಲ್ಲ, ಈ ನನ್ನ ತಾಯಿಗೆ ಆದರ ಸಂಬಂಧ ಕಲಿಸಿದರೆ ತನಿ ಎನ್ನುವುದನ್ನು ಮರೆತು ಎಂತ ಜಾಗದಲ್ಲಿ ಕಾಣಿಂದ ಸೆಳಿ ಬಿಡುತ್ತಲೇ. ಸಿಂಧುರ, ಕೈ ಬಿಡ ಮೊದಲಾದನು, ಬೆಟ್ಬಿಡು. ಅಂದು ನಾನು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ಏನಂದೆ ನೀನು? ನಾನು ಮಹಾನ್ ಪತಿವರ್ತೆ ಸಾಧ್ವಿ ಶಿರಮಣಿ ಎಂದು ಜಂಬ ಕಚ್ಚಿಕೊಂಡೆ. ಇಂದು ನಮ್ಮ ಮನೆಯಲ್ಲಿ ಸಗಣಿ ಬೆಳೆಯುವ ಆಳಿನೊಂದಿಗೆ ಹಗಲೊತ್ತಿನಲ್ಲಿ ಕಾಮದ ಆಟ ನಡೆಸಿದೆಯಲ್ಲ, ಎಲ್ಲಿ ಹೋದವು ನಿಮ್ಮ ಸಾಧ್ವಿ ಶಿರಮಣಿ ಮಹಾನ್ ಪತಿವರ್ತೆ ಎಂಬ ಶಬ್ದಗಳು ಹೇಳಲೇ ಹೊಲಸೇನೆ. ಲೋ ನೀಚ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡು. ಮರತಿಯಾದಳು ಸೂಳೆಗೆರೆಯಲ್ಲಿ ಮನೆ ಕಟ್ಟಿಸಿದ್ರೆ ಅವಳು ಗಟ್ಟಿಯಾಗಿ ಬಾಳುತ್ತಾಳೆ ಕಣ. ಬಂಗಾರವನ್ನು ತಿಪ್ಪೆಯಲ್ಲಿ ಮುಚ್ಚಿ ಹಾಕಿದ್ರೆ ಅದರ ಬಣ್ಣ ಕಳಕೊಳ್ಳಲು ಯಾವತ್ತಿಗೂ ಸಾಧ್ಯವಿಲ್ಲ ಕಣೋ. ಅದರಂತೆ ನಾನು ಸೂಳೆಗೆರೆಯಲ್ಲಿದ್ದರೂ ಕಣ, ನಾನು ಗಟ್ಟಿಯಾಗಿ ಬಾಳುತ್ತೇನೆ. ನಿನ್ನಂತ ನಾಲಾಯಕ ಬಗಳಿದ್ರೆ ನಾನು ಗಟ್ಟಾಳಾಗಲು ಸಾಧ್ಯವೇ ಇಲ್ಲ. ಸಾಕು ನಿಲ್ಲಿಸು. ಲೇ ಸುಂದರ, ನಮ್ಮ ಅಣ್ಣ ನಿನ್ನನ್ನು ಹೊಟ್ಟೆಯಲ್ಲಿ ಜನಿಸಿದ ಮಗನಕ್ಕಿಂತ ಹೆಚ್ಚಾಗಿ ಬೆಳೆಸಿದ. ತಿನ್ನಲಿಕ್ಕೆ ನಿನಗೆ ಅನ್ನ ಹಾಲು ಹಾಕಿ ಹುಲಿಯಂತೆ ಬೆಳೆಸಿದ. ನಿನಗೆ ತಿನ್ನಲಿಕ್ಕೆ ತುತ್ತು ಅನ್ನ ಹಾಕಿದ. ಇಂದು ಅದೇ ಅನ್ನ ಹಾಕಿ
ಹಾಕಿದವನ ಮನೆಗೆ ಆ ಯಜಮಾನನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ 4 ಮಗನೇನು ನಿನ್ನ ನಾಲಿಗೆ ರೀತಿಯ ಸೀಮೆಯನ್ನು ದಾಟಿ ಹೋಗ್ತಾ ಇದೆ ಅಂದಾಗ ನೀನು ಜೀವಂತ ಉಳಿದುಕೊಂಡಿದೀಯ. ಇಲ್ಲವಾದರೆ ಇಷ್ಟೊತ್ತಿಗೆ ನಿನ್ನ ಕತ್ತಿ ಮುಗಿಸ್ಬಿಡ್ತದೆ ರಾಸ್ಕಲ್. ನಿಮ್ಮಂತ ಅನ್ನ ಹಾಕಿದವರ ಮನೆಗೆ ಕಣ್ಣು ಹಾಕುವ 4 ಸೊಳ್ಳೆ ಮಕ್ಕಳಿಂದಲೇ ಧರ್ಮ ಹಾದಿ ತಪ್ಪಿದೆ. ಕರ್ಮ ಉಪ್ಪರಿಗೇರಿ ನಿಂತಿದೆ. ಇನ್ನು ಇಂಥ ಈ ಸೋಗಿನ ಗರಿತಿಯರು ಈ ಸಮಾಜದಲ್ಲಿ ಹೆಚ್ಚಾದಾಗಲೇ ಕಾಲ ಕಾಲಕ್ಕೆ ಮಳೆಗಾಲ ಕಡಿಮೆ ಆಗ್ತಾ ಇದೆ. ನೀನು ಈ ಮನೆಗೆ ಬೆಳಗುವ ಗೌರಿ ಅಲ್ಲ, ನಮ್ಮ ಮನೆಯ ಆ ಮಗನೊಂದಿಗೆ ಕಾಮದ ತೀಟೆಗಾಗಿ ಕಾಲೆತ್ತುವ ಸೋಯೇನು. ಗಂಗಾ ಮಾತ್ರ ಶ್ರೇಷ್ಠವಾದ ನನ್ನ ತಾಯಿಗೆ ಸೂಳೆ ಎಂದು ಮಗಳನ್ನು ಹೇಳಚ್ಚ. ಏನು ಮಾಡ್ತಾ ಇದ್ದೀಯೋ ಬಡವ? ಬಾ ನಾ ಬಾ. ಇವರಿಬ್ಬರ ನಡುವಿನ ಕೆಟ್ಟ ದೃಶ್ಯವನ್ನು ನೋಡಿ ನನಗೆ ಅಸಹ್ಯ ಅನಿಸುತ್ತದೆ, ಅಸಹ್ಯ ಅನಿಸುತ್ತದೆ. ಶರತ್, ಇಂಥ ಮಾತ ನುಡಿಯಬೇಡ. ಇಲ್ಲಿಯವರೆಗೂ ಅಸಹ್ಯ ಪಡುವಂತ ತಗದ ಈ ನಮ್ಮ ಮನೆಯಲ್ಲಿ ಎಂದೂ ನಡೆದಿಲ್ಲ, ಇನ್ನು ಮುಂದಾದರೂ ನಡೆಯುವುದಿಲ್ಲ. ತಿಳಿದೆ? ಅಣ್ಣ, ನೀನು ಬೆಳಗಿದ್ದೆಲ್ಲ ಹಾಲಿಂದ ತೊಳೆದಿರುವೆ. ಇಂದು ಅದೇ ಹಾಲಿನಲ್ಲಿ ಕೆಟ್ಟ ವಿಷದ ಹಲ್ಲಿ ಬಿದ್ದು ಕುಡಿಯಲಿಕ್ಕೆ ಬಾರದಂತಾಗಿದೆ, ಕುಡಿಯಲಿಕ್ಕೆ ಬಾರದಂತಾಗಿದೆ. ಶರತ್, ಮುಚ್ಚು ನಿನ್ನ ಬಾಯಿ. ಗೌರಿ, ಸಿಂಧೂರ, ಈ ಮನೆಯಲ್ಲಿ ಏನು ನಡೀತಾ ಇದೆ ನಿಜ ಹೇಳಿ. ಸ್ವಾಮಿ, ಅದೇನು ಅಂದ್ರೆ ಅದು ಅಂದರೆ ಅಪ್ಪಾರ, ತೋಟದಲ್ಲಿ ಶೇಂಗಾದಲ್ಲಿ ಇದ್ದ ಕಸವನ್ನು ಕೀಳುವಾಗ ಕಣ್ಣಿನಲ್ಲಿ ಹೊಲಸು ಬಿದ್ದಿತ್ತು. ಈ ಹೊಲಸ ಬಿದ್ದಿದ್ದನ್ನು ಕಂಡು ಅತ್ತಿಗೆಗೆ ತುಂಬಾ ತ್ರಾಸಾಗಿರ್ಬೇಕಲ್ಲವೇ? ಶರತ್, ನಿನ್ನ ಅತ್ತಿಗೆ ಅಂದರೆ ನಿನ್ನ ಹೆತ್ತ ತಾಯಿಯ ಸಮಾನ ತಿಳಿದುಕೋ. ಅಣ್ಣ, ಇವಳು ಹೆತ್ತ ತಾಯಿ ಅಂತಿದ್ದರೆ ನನ್ನ ಹೃದಯದಲ್ಲಿಟ್ಟು ದೇವತೆ ಅಂತ ಪೂಜೆ ಮಾಡುತ್ತಿದ್ದೆ. ಆದರೆ ಇಂದು ಅದೇ ದೇವತೆ ಇವತ್ತಿನ ಕೆಟ್ಟ ದೃಶ್ಯವನ್ನು ನೋಡಿ ಇವಳು ನಮ್ಮ ಮನೆಯ ಆಳಿನೊಂದಿಗೆ ಸರಸವಾಡುವ ಸೋಳು. ಶರತ್, ಮುಚ್ಚು ನಿನ್ನ ಬಾಯಿ. ಅನ್ನವನ್ನು ಬಾಯಿಲೆ ಹೇಸಿ ಕೆಲಸ ಮಾಡಿದಂತೆ ಏಕೆ ನುಡಿತಾ ಇದೀಯ? ನನ್ನ ಹೆಂಡತಿ ಎಂದೂ ತಪ್ಪು ಮಾಡಿದವಳಲ್ಲ. ಈ ನನ್ನ ಗೌರಿ ಸತಿ ಅಲ್ಲ, ನನ್ನ ಪಾಲಿಗೆ ದೇವತೆ ಇದ್ದಂತೆ. ಅಣ್ಣ, ಇಂದು ಅದೇ ದೇವತೆ ಈ ಸಿಂಧೂರನನ್ನು ತಪ್ಪಿಕೊಂಡು ಮುತ್ತು ಕೊಡೋಕೆ ದೃಶ್ಯವನ್ನು ಈ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದೇನೆ. ತೆಗೆದುಕೋ, ನನ್ನ ಮೇಲೆ ನಂಬಿಕೆ ಹಿಡಿದಿದ್ದೇನೆ. ಗೌರಿ, ಸಿಂಧೂರ, ಏನಿದು ಈ ನಿಮ್ಮ ಅಶ್ಲೀಲೆ ಫೋಟೋಗಳು? ಸ್ವಾಮಿ, ಇದೆಲ್ಲ ಸುಳ್ಳು ಸ್ವಾಮಿ, ಸುಳ್ಳು. ಯಾಕೆಂದ್ರೆ ಸಿಂಧುನ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನು ತೆಗಿತಾ ಇದ್ದೆ ಅಷ್ಟೇ ನಾನು. ಇದೆಲ್ಲ ಸುಳ್ಳು, ಇದನ್ನ ನಂಬೇಡ ಸ್ವಾಮಿ, ನೀವು ನಂಬೇಡಿ. ಅಪ್ಪರ, ಇದು ಈ ಚಿಕ್ಕದನ್ನ ರಚಿಸಿದ ನಾಟಕ ಅಪ್ಪರ, ನಾಟಕ. ಸಿಂಧೂರ, ಹೌದಪ್ಪ, ಹೌದು. ನನ್ನ ನಾಲಿಗೆ ಸುಳ್ಳು ಹೇಳಬಹುದು, ನಿಮ್ಮ ನಾಲಿಗೆ ಸುಳ್ಳು ಹೇಳಬಹುದು. ಆದರೆ ಈ ಫೋನಿನಲ್ಲಿ ಕಂಡಂತ ಫೋಟೋಗಳು ಸುಳ್ಳು ಹೇಳುತ್ತಾವನಪ್ಪ, ಸುಳ್ಳು ಹೇಳುತ್ತಾವ. ಸ್ವಾಮಿ, ಮಗನಂತಿರುವ ಇವನು ಕಣ್ಣಿನಲ್ಲಿ ಕಸ ಬಿದ್ದಿದ್ದು ತೆಗಿತಿರೋದು ಅಷ್ಟೇ. ಇದನ್ನು ಬಿಟ್ಟು ಬೇರೆ ಮತ್ತೆ ಯಾವ ಕೆಲಸವೂ ಮಾಡಿಲ್ಲ
ಈ ನಿನ್ನ ಹೊಲಸು ಬಾಯಿಯಿಂದ ನುಡಿಯದಿರು. ಬಾಯಿ ತುಂಬ ಮಗನೆಂದು ಯಾರು ಇಲ್ಲದ ಸಮಯ ನೋಡಿ ಅರಮನೆಯಲ್ಲಿ ಮಗನೊಂದಿಗೆ ನಿನ್ನ ಸರಸ ಸಲ್ಲಾಪವನ್ನು ಆಡುತ್ತಿದ್ದೀಯಲ್ಲ, ನಾಚಿಕೆಗೆ ತಾಳೆ. ಸೋನು, ಈ ಸಮಾಜದಲ್ಲಿ ಹೆಂಗಡೆ ಮಲ್ಲಮ್ಮನಿಗೆ ಕೆಟ್ಟೊಳೊಂದು ಪಟ್ಟು ಕಟ್ಟಿದೆ ಅಂದಾಗ ನಂತರ ನರಮಾಳ ಮನಸ್ಸಳ ಪಾಡ ಏನು ಸುಮ್ಮಿನಿ. ಸ್ವಾಮಿ, ನೀವು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಲಿಕ್ಕಿತ್ತು ಸ್ವಾಮಿ. ಯಾಕಂದ್ರೆ ನೋಡಿ ಸ್ವಾಮಿ, ಈ ನನ್ನ ದೇಹವನ್ನು ಸೆಳಿ ನೋಡಿದ್ರು ಬೇರೊಬ್ಬರ ಗಂಡಸರ ಕಲ್ಮಶದ ರಕ್ತ ನನ್ನಲ್ಲಿ ಹುಟ್ಟಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಗೌರಿ, ನಿನ್ನ ದೇಹ ಸುಟ್ಟು ಮಾತ್ರಕ್ಕೆ ನೀ ಮಾಡಿದ ಪಾಪ ಸುಟ್ಟು ಹೋಗಲಾರದು ಗೌರಿ, ಸುಟ್ಟು ಹೋಗಲಾರದು. ದೇಶದ ನನ್ನ ಹೆಂಡತಿ ಒಂದಿಗೆ ಕಾಮದಾಟ ಆಡಲು ನಿನ್ನ ಮನಸ್ಸು ಹೇಗೆ ಬಂದಿತ್ತು, ಹುಚ್ಚ ಹೇಗೆ ಬಂದಿತ್ತು? ಅಪ್ಪರ, ನಿಮ್ಮ ಕೈ ತುತ್ತುಂಟ ಬೆಳೆದ ಈ ಕೂಸು ಈ ಮನೆಗೆ ತಾಯಿಗೆ ಕೆಲಸ ಮಾಡಿಲ್ಲ ಪರ, ಕೆಲಸ ಮಾಡಿಲ್ಲ. ಈ ದೇವತೆ, ಈ ತಾಯಿನ ಬದುಕಿಗೆ ಹೊಸ ತಾಯಿ ತೋರಿಸಿಕೊಟ್ಟ ದೇವತೆ. ಅಂತ ದೇವತೆ ಮೇಲೆ ಎಂದಾದರೂ ಮಕ್ಕ ಕಮನೋಟನ್ನು ಬೀರಲು ಸಾಧ್ಯವೆ ತಂದೆ, ಸಾಧ್ಯವೇ? ಇನ್ನೊಮ್ಮೆ ನನಗೆ ಅಪ್ಪಾರ ಎಂದು ನಿನ್ನ ಹೊಲಸು ಬಾಯಿಯಿಂದ ಕೂಗಬೇಡಲೇ, ಕೂಗಬೇಡ. ಮೊದಲು ನೀನು ಈ ಮನೆ ಬಿಟ್ಟು ಹೊರಗೆ ಹೋಗು. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನಪ್ಪ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಪ್ಪರ, ನೀವು ನೆಮ್ಮಿದ ನಿಮ್ಮ ಆದ ಮಗ ಅಂತವನಲ್ಲ ಪರ, ಅಂತವನಲ್ಲ. ಈ ತನ್ನ ರಾಕ್ಷಸರ ಮಾತು ನೆಂಬಿ ದೇವತೆ ತಾಯಿಗೆ ಅಪಾದ ಹೊರೆ ಹೊರಿಸಬೇಡಿ. ಆದರೆ ನನಗೆ 108 ಅಪಾದ ಹೊರಿಸಿರಿ. ಆದರೆ ಈ ನನ್ನ ತಾಯಿಗೆ ಅಪ್ಪಂಗೆ ಸೊನ್ನೆ ಕಟ್ಟು ಪ್ರತ್ಯಕ್ಷ ನೋಡಿದ ಕಳಕಪಟ್ಟ ಕಟ್ಟಿದರೆ ನಿಮ್ಮ ತಾಟಿನಲ್ಲಿ ನೀವೇ ನಡ ಕೆಡಕೊಂಡಂತೆ ತಪ್ಪರ, ಕೆಡಕೊಂಡಂತೆ ಅಪ್ಪರ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನೀವು ಊಹಿಸಿಕೊಂಡಂತೆ ನನ್ನಂತೂ ತಪ್ಪು ನಡೆದಿಲ್ಲ. ನನ್ನ ಮನ ದೇವರಾದ ಸ್ತ್ರೀ ಮಾಡುತ್ತೆ ಮೇಲೆ ಹಾನಿ ಮಾಡುತ್ತೇನೆ ಅಪ್ಪರ, ಹಾನಿ ಮಾಡುತ್ತೇನೆ. ನೀಚ, ದಯಮಾಡಿ ಈ ಧರ್ಮದ ಮಹಾನ 4 ಜನರಿಗೆ ಗೊತ್ತಾಗುವ ಮುನ್ನವೇ ಮೊದಲು ಮನೆ ಬಿಟ್ಟು ಹೋಗು. ನಿನಗೆ ಕೈ ಮುಗಿದು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ಸುಂದರ. ಹೋಗುತ್ತೇನೆ ಅಪ್ಪಾರ, ಹೋಗುತ್ತೇನೆ. ಆದ್ರೆ ಒಂದೇ ಒಂದು ಮಾತು, ಇಂದಿಲ್ಲ ನಾಳೆ ಸತ್ಯ ಗೊತ್ತಾದ ಮೇಲೆ ನೀ ಎಲ್ಲೇ ಇರು, ನಿನ್ನ ಹುಡುಕಾಡಿಕೊಂಡು ಬಂದು ನಿನ್ನ ಜೀವಂತ ಸುಟ್ಟು ಹಾಕುತ್ತೇನೆ. ಲೇ ಹುಚ್ಚ, ಲೇ ಹುಚ್ಚ, ಲೇ ಬಡವ, ದೇವರಂತ ನನ್ನ ಅಣ್ಣನ ಮುಂದೆ ಧರ್ಮರಾಯಲಾಗಲು ಬಂದಿದ್ದೀಯ ಮಗನೇ. ಸೋಮನ ಮುಚ್ಚಿಕೊಂಡ್ರೆ ಹೇಳು, ಹೋಗುತ್ತೇನೆ. ಇಂದಿನ ನಾಳೆ ಸತ್ಯ ಗೊತ್ತಾದ ಮೇಲೆ ನೀ ಎಲ್ಲೇ ಇರು, ನಿನ್ನ ಹುಡುಕಾಡಿಕೊಂಡು ಬಂದು ನಿನ್ನ ಜೀವಂತ ಸುಟ್ಟು ಹಾಕುತ್ತೇನೆ. ನನ್ನ ಮುಂದೆ ನನ್ನ ತಮ್ಮನಿಗೆ ಆವಾಜ್ ಹಾಕುತ್ತೀಯ? ಮೊದಲು ಮನೆ ಬಿಟ್ಟು ಹೋಗು. ಅಪಾರ, ಈ ಅರಮನೆಯಲ್ಲಿ ಉಂಡ ಅನ್ನದ ಋಣದ ಭಾರ ನನ್ನ ಉಸಿರು ಮರೆಯುವುದಿಲ್ಲ.
ಇಂದಿಲ್ಲ ನಾಳೆ ಈಗ ಸಿಕ್ತಲ್ಲಿ ಹಚ್ಚಿದ ಅನ್ಯಾಯ ದೀಪ ನಂದಿದ್ದು ನಿಮ್ಮ ಕಣ್ಣೆದುರಿಗೆ ಸತ್ಯದ ದೀಪ ಹಚ್ಚಿದ ಬಡವನಾಗುತ್ತಿದ್ದಾರೆ. ನನ್ನ ಹೆಸರು ಸಂಪೂರ್ಣ ಅಲ್ಲ ಅಪ್ಪರ. ಈ ಧರ್ಮದ ಅರಮನೆಯಲ್ಲಿ ಆಗು ಹೋಗು ಕಂಡಲ್ಲೇ ಕಣ್ಣಿಟ್ಟುಕೊಂಡು ಹೋಗುವನಿಗೆ ಆಳ ಮಗನಿಗೆ ಜಾರತ ಬಹುಮಾನ ಕೊಟ್ಟು ದೊಡ್ಡ ಮನಸ್ಸಿರದಿರಪ್ಪರ, ದೊಡ್ಡ ಮನಸ್ಸಿರಲಿ ಅಪ್ಪಾರ. ಈ ನಿಮ್ಮ ತಮ್ಮ ತನ್ನ ಸ್ವಾರ್ಥದ ಬೆಲೆಯನ್ನು ಬೇಯಿಸಿಕೊಳ್ಳೋಣ ಹೆಣದ ಬಲೆ ಇದು. ನೀವು ಅದನ್ನು ತಿಳಿದುಕೊಳ್ಳದೆ ಬಹಳ ಪ್ರತಿವೃತ್ತಿಯಾದ ನನ್ನ ತಾಯಿಗೆ ನನಗೆ ಆದರ ಅಪವಾದ ಕೊಟ್ಟು ದೊಡ್ಡ ಮನೆ ತೆರೆದಿರಪ್ಪರ, ದೊಡ್ಡ ಮನೆ ತೆರೆದಿರಿ ಅಪ್ಪರ. ಅವರ ನಾನು ಈ ಪಾಪಿ ನಿಮಗೆ ಎಂದಿಗೆ ಮುಖ ತೋರಿಸಿದಂತೆ ಬಹುದೂರ ಹೋಗಿ ಬರುತ್ತೇನೆ ಅಪ್ಪಾರ. ಅವರ ಸಿಂಧೂರ, ಬೇಡಪ್ಪ ಕಣೋ, ನೀನೇ ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಕಣೋ. ಒಂದು ವೇಳೆ ನೀ ಮನೆ ಬಿಟ್ಟು ಹೋಗಿದ್ದ ನಿಜವಾದ್ರೆ ಈ ಮನೆ ಕತೆ ಕರಾಳ ರಾತ್ರಿಯಾಗಿ ಹಾಗೆ ಉಳಿತದೆ ಕಣೋ. ಹೋಗ್ಬೇಡ ಸಿಂಧೂರ, ಹೋಗ್ಬೇಡ. ಅಣ್ಣ, ನೋಡಿದೀಯಾ ನಿನ್ನ ಹೆಂಡತಿಯ ಪ್ರೀತಿಯ ಮಮಕಾರ ಎಷ್ಟು ಇದೆ ಎಂದು ಆ ಸಿಂಧೂರನ ಮೇಲೆ? ಸಾಕು, ಬಾಯಿ ಮುಚ್ಚೋ ಬದ್ಮಾಸ. ನೀನು ಮಾಡಿದ ಒಂದೊಂದು ಕೆಲಸವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ಹಾಗೆ ಸುಮ್ಮನೆ ಇದ್ದೇನೆ ಕಣೋ. ಯಾಕೆ ಗೊತ್ತಾ? ಈ ಮನೆತನದ ಮರ್ಯಾದೆಗೋಸ್ಕರ ಕಣೋ. ನೀನು ಮಾಡಿದ ಕೆಟ್ಟ ಕೆಲಸವನ್ನು ಬಾಯಿ ಬಿಟ್ಟು ಹೇಳಿದಾದ್ರೆ ಮನೆತನ ಕಣೋ, ಮನೆತನದ ಗೌರವ ಹಾಳಾಗ್ತದಂತ ಬಚ್ಚಿಟ್ಟುಕೊಂಡಿದ್ದೀನಿ ಕಣೋ. ಸ್ವಾಮಿ, ಈ ನಿಮ್ಮ ಮನದ ಮೇಲೆ ನಂಬಿಕೆ ಇಲ್ವೇನ್ರಿ? ಅಪ್ಪ ನಂಬಿಕೆ ಏನ್ರಿ ರೀ? ಊರಿಗೆ ನ್ಯಾಯವನ್ನು ಹೇಳೋರು ನೀವು. ನ್ಯಾಯ ಸನ್ನಿಧಿಯಲ್ಲಿ ನ್ಯಾಯ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದಂತ ನಿಮ್ಗೆ ಚೆನ್ನಾಗಿ ಸ್ವಾಮಿ. ಸತ್ಯ ಏನು ಅಂತ ನಿಜವಾದ ತೀರ್ಪನ್ನು ಕೊಡ್ಬೇಕಾದವರು ನೀವು ಸ್ವಾಮಿ. ಸುಳ್ಳನ್ನು ತೀರ್ಪು ಕೊಟ್ಟು ನನ್ನ ಮನಸ್ಸಿಗೆ ನೋವು ಮಾಡಿದ್ರಿ ಸ್ವಾಮಿ. ಸ್ವಾಮಿ, ಸುಳ್ಳು ತೀರ್ಪು ಕೊಟ್ಟು ನನ್ನ ಮನಸ್ಸಿಗೆ ಅಯ್ಯೋ ಅಮ್ಮ. ಸ್ವಾಮಿ, ಇನ್ನೊಂದು ಮಾತು, ಈ ನೀಚ ನಿಜವಾಗ್ಲೂ ನಿಮ್ಮ ತಮ್ಮನೇ ಅಲ್ಲ ಸ್ವಾಮಿ, ನಿಮ್ಮ ತಮ್ಮನೇ ಅಲ್ಲ. ನಿಮ್ಮ ತಮ್ಮನೇ ಆಗಿದ್ದೆ ಈ
ಸ್ವಾಮಿ ಸ್ವಾಮಿ ಒಂದೇ ಒಂದು ಸಲ ಕಣ್ತುಂಬ ನನ್ನ ಮುಖವನ್ನು ನೋಡಿ ದೀಪನಿಂದ ನಾನ್ ಮಾತ್ರ ಅಮ್ಮ ಗೌರಿ ಏನಾಯಿತು ಗೌರಿ ಏನಾಯಿತು ಸತ್ತಿ ಹೋದ ಅಯ್ಯೋ ಹೀಗಾಗಬಾರ್ದಿತ್ತಣ್ಣ ಹೀಗಾಗಬಾರ್ದಿತ್ತು Oh